ಈ ಸಿನಿಮಾ ಫ್ರಾನ್ಸ್ನಿಂದ ವಿಲ್ಸನ್ ಮತ್ತು ಸೋಫಿಯಾ ಎಂಬ ಕಪಲ್ನಿಂದ ಆರಂಭ ಆಗುತ್ತೆ. ಅವರು ಒಂದು ಮಾಂಸದ ಅಂಗಡಿ ಇಟ್ಟು ಜೀವನ ನಡೆಸ್ತಾ ಇರ್ತಾರೆ. ಆದರೆ ಕೆಲ ವರ್ಷಗಳಿಂದ ಅವರ ವ್ಯಾಪಾರ ಸರಿಯಾಗಿ ನಡೀತಾ ಇರಲ್ಲ. ಇದರಿಂದ ಇಬ್ಬರು ಟೆನ್ಷನ್ನಲ್ಲಿ ಇರ್ತಾರೆ. ಹೀಗೆ ಒಂದಿನ ಕಸ್ಟಮರ್ ಮಾಂಸ ತಗೊಳ್ಳೋಕೆ ಬರ್ತಾರೆ. ಇವರು ಮಾತಾಡ್ತಾ ಇರುವಾಗ ಕೆಲವು ವೆಜಿಟೇರಿಯನ್ ಆಕ್ಟಿವಿಟೀಸ್ ಸಡನ್ ಆಗಿ ಶಾಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮಾಂಸದ ಮೇಲೆ ಕೆಂಪು ಬಣ್ಣ ಎಸೆದು ಮಾಂಸವೆಲ್ಲ ಕೆಡಿಸ್ತಾರೆ ಮತ್ತು ಶಾಪ್ ಮೇಲೆ ಕೆಟ್ಟ ಕೆಟ್ಟ ಲೈನ್ಸ್ ಬರೀತಾರೆ. ಸೋಫಿಯಾ ಸಿಟ್ಟಿನಿಂದ ವಿಲ್ಸನ್ಗೆ ನೀನೇನಾದರೂ ಮಾಡ್ತೀಯೋ ಇಲ್ಲ ಹಾಗೆ ನೋಡ್ತಾ ಇರ್ತೀಯ ಅಂತ ಟೀಕೆ ಮಾಡ್ತಾಳೆ. ಇದರಿಂದ ವಿಲ್ಸನ್ಗೆ ಸಿಟ್ಟು ಬಂದು ಒಬ್ಬ ಆಕ್ಟಿವಿಟೀಸ್ನ ಹಿಡಿತಾನೆ. ಅವನ ಫೇಸ್ ಕವರ್ ತೆಗಿತಾನೆ. ಆದರೆ ಅವನ ಜೊತೆ ಬಂದ ಆಕ್ಟಿವಿಟೀಸ್ ಅವನನ್ನು ಸೇವ್ ಮಾಡ್ತಾರೆ ಮತ್ತು ವಿಲ್ಸನನ್ನು ಹೊಡೆದು ಕರ್ಕೊಂಡು ಹೋಗ್ತಾರೆ. ಮೊದಲೇ ಇವರ ಜೀವನದಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ, ಅದ್ರ ಮೇಲೆ ಇದೊಂದು ಗಲಾಟೆ. ಇದರಿಂದ ಸೋಫಿಯಾ ಇನ್ನೂ ಬೇಜಾರಾಗ್ತಾಳೆ. ಈ ಘಟನೆ ನಂತರ ಸೋಫಿಯಾ ತನ್ನ ಫ್ರೆಂಡ್ ಸ್ಟೆಫ್ನಿ ಹತ್ರ ಬರ್ತಾರೆ. ಅವಳ ಫ್ರೆಂಡ್ ಒಬ್ಬ ಸಫಲ ಬಿಸ್ನೆಸ್ ಮ್ಯಾನ್ ಅನ್ನು ಮದುವೆ ಆಗಿದ್ಲು. ಅವರ 5 ರಿಂದ 6 ಬೋಚರ್ ಶಾಪ್ ಇರುತ್ತೆ ಮತ್ತು ಅವರ ಮನೆ ತುಂಬಾ ಲಕ್ಸುರಿ ಆಗಿರುತ್ತೆ. ಸ್ಟೆಫನಿ ತುಂಬಾ ದುಬಾರಿ ಬಟ್ಟೆಗಳನ್ನು ಹಾಕ್ತಾ ಇರ್ತಾಳೆ. ಇವರು ಲಂಚ್ ಟೈಮ್ನಲ್ಲಿ ಸೇರ್ತಾರೆ. ಸ್ಟೆಫನಿ ಹಸ್ಬೆಂಡು ಮಾರ್ಕ್ ತಾನೆಷ್ಟು ಹಣ ಸಂಪಾದನೆ ಮಾಡ್ತಾನೆ ಮತ್ತು ತಾನೆಷ್ಟು ಲೈಫ್ ಎಂಜಾಯ್ ಮಾಡ್ತಾನೆ ಅಂತ ಎಲ್ಲ ಹೇಳ್ತಾನೆ. ಇದನ್ನು ಕೇಳಿ ವಿಲ್ಸನ್ ಮತ್ತು ಸೋಫಿಯಾ ಮನಸ್ಸಲ್ಲೇ ದುರ್ಬಲ ಫೀಲ್ ಆಗ್ತಾರೆ. ಅವರು ವಾಪಸ್ ಬರುವಾಗ ಸೋಫಿಯಾ ಎಲ್ಲ ತಪ್ಪುಗಳನ್ನು ತನ್ನ ಗಂಡನ ಮೇಲೆ ಹಾಕ್ತಾಳೆ. ಅವನು ನಾಲಾಯಕು, ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಶಕ್ತಿ ಇಲ್ಲ ಎಂದು ಟೀಕೆ ಮಾಡ್ತಾಳೆ. ಅವಳು ತನ್ನ ಗಂಡನನ್ನು ಹಣದ ವಿಷಯಕ್ಕಾಗಿ ತುಂಬ ಇನ್ಸಲ್ಟ್ ಮಾಡ್ತಾಳೆ. ವಿಲ್ಸನ್ಗೆ ಅವಳ ಮಾತಿನಿಂದ ತುಂಬ ತಲೆ ಕೆಟ್ಟಿರುತ್ತೆ. ಆಗ ಸೈಕಲ್ನಿಂದ ಹೋಗುವ ಒಂದು ಹುಡುಗನನ್ನು ನೋಡ್ತಾನೆ. ಅವನಿಗೆ ನೆನಪಾಗುತ್ತೆ ಅದೇ ಸಸ್ಯಾಹಾರಿ ಆಕ್ಟಿವಿಟೀಸ್ಗಳಲ್ಲಿ ಇವನು ಒಬ್ಬ ಅಂತ. ಸೋಫಿಯಾ ಮಾತಿನಿಂದ ಅವನಿಗೆ ಎಷ್ಟು ಸಿಟ್ಟು ಬಂದಿರುತ್ತಂದರೆ ಸೈಡಲ್ಲಿ ಹೋಗುವ ಹುಡುಗನ ಮೇಲೆ ಹಿಂದೆ ರಿವರ್ಸ್ ಗಾಡಿ ಬಿಟ್ಟು ಜಜ್ಜಿ ಸಾಯಿಸಿಬಿಡ್ತಾನೆ. ಸೋಫಿಯಾಗೆ ಮೊದಲು ಶಾಕ್ ಆಗುತ್ತೆ. ಆದರೆ ಅವರ ಕೆಲಸದಲ್ಲಿ ತೊಂದರೆ ಕೊಡುವ ಆಕ್ಟಿವಿಟೀಸ್ ಅಂತ ಗೊತ್ತಾದ್ಮೇಲೆ ಅವಳಿಗೇನು ಬೇಜಾರಾಗಲ್ಲ. ನಂತರ ಅವರು ಬಾಡಿನ ತಮ್ಮ ಶಾಪ್ಗೆ ತಗೊಂಡು ಬರ್ತಾರೆ. ವಿಲ್ಸನ್ಗೆ ಒಂದೇ ಕೆಲಸ ಗೊತ್ತಿತ್ತು, ಅದು ಸರಿಯಾಗಿ ಕೊಯ್ಯೋದು. ಅವನು ರಾತ್ರಿ ಬಾಡಿನ ಕಟ್ ಮಾಡಿ ಒಂದು ವ್ಯವಸ್ಥೆ ಮಾಡ್ತಾನೆ. ಬೆಳಗ್ಗೆ ಆದಾಗ ಸೋಫಿಯಾ ವಿಲ್ಸನ್ ಅನ್ನು ಎಬ್ಬಿಸ್ತಾಳೆ ಮತ್ತು ಒಂದು ಕಸ್ಟಮರ್ ಮತ್ತೆ ಮಾಂಸ ತಗೊಳ್ಳೋಕೆ ಬಂದಿರುವುದನ್ನು ಹೇಳ್ತಾಳೆ. ಆ್ಯಕ್ಚುಲಿ ಸೋಫಿಯಾ ಬೈ ಮಿಸ್ಟೇಕ್ ಬೇರೆ ಮಾಂಸ ಕೊಟ್ಟಿರುತ್ತಾಳೆ. ಆ ಕಸ್ಟಮರ್ಗೆ ಅದು ತುಂಬ ಇಷ್ಟ ಆಗಿರುವುದರಿಂದ ಮತ್ತೆ ಬಂದಿರುತ್ತಾರೆ. ವಿಲ್ಸನ್ ಸೋಫಿಯಾಗೆ ಯಾವ ಮಾಂಸ ಕೊಟ್ಟೆ ಎಂದು ಕೇಳಿದಾಗ ಗೊತ್ತಾಗುತ್ತೆ ಅವಳು ಮನುಷ್ಯನ ಮಾಂಸ ಕೊಟ್ಟಿದ್ಲು. ಕಸ್ಟಮರ್ ಮುಂದೆ ಏನು ಹೇಳೋಕ್ಕಾಗದೆ ವಿಲ್ಸನ್ ಸುಮ್ಮನೆ ಆಗ್ತಾನೆ. ಮತ್ತೆ ಬಂದಿರುವ ಕಸ್ಟಮರು ಮೀಟ್ ಎಲ್ಲಿಂದ ತಂದ್ರಿ, ಇದು ತುಂಬ ಟೇಸ್ಟಿ ಇದೆ ಅಂತ ಕೇಳಿದಾಗ ಅವರು ಒಂದು ಇರಾನಿ ಪಿಗ್ ಅಂತ ಹೇಳ್ತಾರೆ. ಸೋಫಿಯಾ ಕೂಡ ಮೊದಲೇ ಟೇಸ್ಟ್ ಮಾಡಿದ್ಲು, ಹಾಗಾಗಿ ಅವಳಿಗೇನು ಶಾಕ್ ಆಗಲ್ಲ ಮತ್ತು ಅವಳಿಗೆ ದುಡ್ಡು ಮಾತ್ರ ಲೆಕ್ಕ, ಅದು ಹೇಗೆ ಬರುತ್ತೆ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಅವಳು ವಿಲ್ಸನ್ಗೆ ಹೇಳ್ತಾಳೆ, ನೀನು ಕೂಡ ಟೇಸ್ಟ್ ಮಾಡು, ಇದರಿಂದ ನಮ್ಮ ದುಡ್ಡಿನ ಸಮಸ್ಯೆ ಬಗೆಹರುತ್ತೆ. ಅವಳು ಮೊದಲಿಗೆ ಒಪ್ಪಲ್ಲ, ಆದರೆ ಕಸ್ಟಮರ್ ಸಾಲಾಗಿ ಬಂದಿರೋದು ನೋಡಿ ಯೋಚನೆ ಮಾಡ್ತಾನೆ. ಆ ದಿನ ಅವರ ಸೇಲು ತುಂಬ ಚೆನ್ನಾಗಿರುತ್ತೆ ಮತ್ತು ಒಳ್ಳೆಯ ಕಲೆಕ್ಷನ್ ಬಂದಿರುತ್ತೆ. ಅವನು ಸಾಯಂಕಾಲ ತುಂಬ ಕುತೂಹಲದಿಂದ ಮಾಂಸನ ಕುಕ್ ಮಾಡಿ ಟೇಸ್ಟ್ ಮಾಡ್ತಾನೆ. ಅದು ಅವನಿಗೆ ತುಂಬ ಟೇಸ್ಟಿ ಅನಿಸುತ್ತೆ ಮತ್ತು ತನ್ನ ಜೀವನದಲ್ಲೇ ಇಂಥ ಮಾಂಸನ ತಿಂದಿರಲ್ಲ. ಅವನು ಥಿಂಕ್ ಮಾಡ್ತಾನೆ ಜನರಿಗೆ ಇದರ ಚಟ ಹತ್ತಲಿದೆ ಅಂತ. ಮರುದಿನ ವೆಜಿಟೇರಿಯನ್ ಕಪಲ್ಸ್ ಅವರ ಮನೆಗೆ ಬಂದು ಮಾತಾಡಿಸ್ತಾರೆ. ನೀವು ಕೂಡ ಶಾಪ್ನ ಕ್ಲೋಸ್ ಮಾಡಿ ಆದಷ್ಟು ಬೇಗ ಸಸ್ಯಾಹಾರಿ ಆಗಿ ಅಂತ ಹೇಳ್ತಾರೆ. ಅವರ ಮುಂದೆ ಇಬ್ಬರು ನಾಟಕ ಆಡ್ತಾರೆ. ಅವರು ಹೋದ ನಂತರ ಈ ವೆಜಿಟೇರಿಯನ್ಗಳಿಂದಲೇ ನಮ್ಮ ಬಿಸ್ನೆಸ್ಗೆ ತೊಂದರೆ ಆಗ್ತಾ ಇದೆ, ಇಂಥವ್ರನ್ನ ಟಾರ್ಗೆಟ್ ಮಾಡಿ ಬೇಟೆ ಮಾಡಿ ಸೇಲ್ ಮಾಡಬೇಕಂತ ಯೋಚನೆ ಮಾಡ್ತಾರೆ. ಅವರು ಒಂದು ರೆಸ್ಟೋರೆಂಟ್ಗೆ ತಮ್ಮ ಮುಂದಿನ ಬೇಟೆಯನ್ನು ನೋಡಲು ಬರ್ತಾರೆ. ಆದರೆ ಅಲ್ಲಿ ಯಾರು ಹೆಲ್ದಿ ಬೇಟೆ ಸಿಗಲ್ಲ. ಅವರು ಬಹಳ ವೇಟ್ ಮಾಡಿ ನೋಡಿದ ಮೇಲೆ ಒಬ್ಬನನ್ನು ಸೆಲೆಕ್ಟ್ ಮಾಡ್ತಾರೆ. ಅಸಲಿಗೆ ಆ ವ್ಯಕ್ತಿ ಆ ರೆಸ್ಟೋರೆಂಟ್ ಓನರ್ ಇರ್ತಾನೆ. ಇವರು ರಾತ್ರಿಯಾಗುವವರೆಗೂ ವೇಟ್ ಮಾಡ್ತಾರೆ. ಆ ವ್ಯಕ್ತಿ ತನ್ನ ರೆಸ್ಟೋರೆಂಟ್ ಕ್ಲೋಸ್ ಮಾಡಿಕೊಂಡು ಮನೆಗೆ ಹೋಗುವಾಗ ವಿಲ್ಸನ್ ಒಳಗೆ ನುಗ್ಗಿ ಕೋಲಲ್ಲೂ ನೋಡ್ತಾನೆ. ಆದರೆ ಅವನ ಕೈಯಿಂದ ಏನು ಮಾಡೋಕ್ಕಾಗಲ್ಲ. ಅವನು ಹೆದರಿ ಬಂದು ಕಾರಲ್ಲಿ ಕುಂದಿರ್ತಾನೆ. ಸೋಫಿಯಾಗಿ ಇದು ಇಷ್ಟನೇ ಆಗಲ್ಲ, ನೀನು ಹೇಗಾದರೂ ಮಾಡಿ ಅವನ ಕೊಲ್ಲೇಬೇಕಿತ್ತು ಅಂತ ಹೇಳ್ತಾಳೆ. ಈ ವಿಷಯಕ್ಕೆ ಇಬ್ಬರಲ್ಲಿ ಜಗಳ ಆಗುತ್ತೆ. ಅವರಿಗೆ ಬೇಗ ಒಂದು ಬೇಟೆ ಬೇಕಾಗಿರುತ್ತೆ. ಆ ರಾತ್ರಿ ಇವರು ತುಂಬ ಪ್ಲ್ಯಾನ್ ಮಾಡ್ತಾರೆ. ನಾವು ವೆಜಿಟೇರಿಯನ್ ಆಕ್ಟಿವಿಟೀಸ್ ಜೊತೆ ಸೇರಿದರೆ ನಮಗೆ ಭೇಟಿ ಈಸಿಯಾಗಿ ಸಿಗುತ್ತೆ ಅಂತ. ಇವರು ಪ್ಲಾನ್ ಪ್ರಕಾರ ಅವರ ಗುಂಪಿನಲ್ಲಿ ಸೇರಿ ಮಾಂಸಾಹಾರಿ ಮತ್ತು ಮಾಂಸ ಸೇಲ್ ಮಾಡುವವರ ವಿರುದ್ಧ ರೋಡಲ್ಲಿ ಇವೆಂಟ್ನಲ್ಲಿ ಪ್ರೊಟೆಸ್ಟ್ ಮಾಡ್ತಾರೆ. ಇವರು ನಿಜವಾಗಲೂ ಸಸ್ಯಾಹಾರಿಗಳು ಥರನೇ ನಾಟಕ ಆಡ್ತಾರೆ. ಅದೇ ಇವೆಂಟ್ನಲ್ಲಿ ಒಬ್ಬ ಅವ್ರ ಜೊತೆ ಅಸಭ್ಯವಾಗಿ ಮಾತಾಡ್ತಾನೆ. ಸೋಫಿ ಮತ್ತು ವಿಲ್ಸನ್ ಅವನನ್ನು ಭೇಟಿ ಮಾಡಬೇಕೆಂದು ಡಿಸೈಡ್ ಮಾಡ್ತಾರೆ. ಅವನನ್ನು ಕ್ಯಾಚ್ ಮಾಡಲು ಹೋಗುವಾಗ ದಾರಿಯಲ್ಲಿ ಸಸ್ಯಾಹಾರಿ ಆಕ್ಟಿವಿಟೀಸ್ ಸಿಗ್ತಾರೆ. ಅವರಲ್ಲಿ ಒಬ್ಬ ಹೇಳ್ತಾನೆ, ನಾವೆಲ್ಲರೂ ಸೇರಿ ಈ ಸಿಟಿಯ ಎಲ್ಲಕ್ಕಿಂತ ದೊಡ್ಡ ಬೊಚರ್ ಶಾಪ್ ಅಂದರೆ ಮಾಂಸದ ಅಂಗಡಿ ಮೇಲೆ ಅಟ್ಯಾಕ್ ಮಾಡೋಣ ಅಂತ ಹೇಳ್ತಾನೆ. ಸೋಫಿ ಮತ್ತು ವಿಲ್ಸನ್ ಅಷ್ಟು ದೊಡ್ಡ ರಿಸ್ಕ್ ತಗೋಬಾರ್ದು ಅಂತ ಹಿಂಜರಿಯುತ್ತಾರೆ. ಆಗ ಆಕ್ಟಿವಿಟಿಸ್ಟ್ ಶಾಪ್ ಓನರ್ ಹೆಸರು ಹೇಳ್ತಾನೆ, ಮಾರ್ಕ್ ಅಂತ. ಆಗ ವಿಲ್ಸನ್ ಮೈಂಡ್ ಚೇಂಜ್ ಆಗುತ್ತೆ. ಮಾರ್ಕ್ ಇವರ ಕಾಂಪಿಟೇಟರ್ ಮತ್ತು ಫ್ರೆಂಡ್, ಅವರಿಗಿಂತ ಶ್ರೀಮಂತ, ಹಾಗಾಗಿ ಇವರು ಕೂಡ ಜಾಯ್ನ್ ಆಗ್ತಾರೆ. ರಾತ್ರಿ ಮಾಸ್ಕ್ ಹಾಕೊಂಡು 5 ಜನರು ಶಾಪ್ ಮೇಲೆ ಅಟ್ಯಾಕ್ ಮಾಡ್ತಾರೆ.
ಮಾಂಸವನ್ನು ಕೆಡಿಸಿ ಗ್ಲಾಸ್ ಎಲ್ಲವನ್ನು ಹೊಡೆದಾಕ್ತಾರೆ. ಇದರಿಂದ ಇವರಿಗೆ ತುಂಬ ಖುಷಿ ಆಗುತ್ತೆ. ಶಾಪ್ ಹೊಡೆದು ಹಾಕಿದ ಮೇಲೆ ಹೋಟೆಲ್ಗೆ ತಿನ್ನಲು ಬಂದಾಗ ವಿಲ್ಸನ್ಗೆ ಮಾಂಸ ಇಷ್ಟನೇ ಆಗ್ತಾ ಇರಲ್ಲ. ಅವನಿಗೆ ಮನುಷ್ಯನ ಮಾಂಸ ತಿನ್ನುವ ಚಟ ಹತ್ತಿರುತ್ತೆ. ವಿಲ್ಸನ್ನಿಂದ ಯಾರನ್ನು ಮುಗಿಸಲು ಆಗ್ತಾ ಇರಲ್ಲ. ಹಾಗಾಗಿ ಸೋಫಿಯಾ ಒಬ್ಬ ವೇಟರ್ನನ್ನು ಸೆಡ್ಯೂಸ್ ಮಾಡಿ ಅಂದರೆ ಆಕರ್ಷಿಸಿ ಅವನ ಮನೆಗೆ ಕರ್ಕೊಂಡು ಹೋಗ್ತಾಳೆ. ಸೋಫಿಯಾ ಆ ವ್ಯಕ್ತಿಯನ್ನು ತನ್ನ ಗಂಡನ ಮುಂದೆನೇ ಕುಂದಿರಿಸಿ ಮಸಾಜ್ ಮಾಡಲು ಶುರು ಮಾಡ್ತಾಳೆ. ಇದರಿಂದ ವಿಲ್ಸನ್ಗೆ ಸಿಟ್ಟು ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿ ತಲೆ ಹೊಡೆದು ಸಾಯಿಸ್ತಾನೆ. ಬಾಡಿ ಜೊತೆ ಏನು ಮಾಡಬೇಕಂತ ವಿಲ್ಸನ್ಗೆ ಚೆನ್ನಾಗಿ ಗೊತ್ತು ಇರುತ್ತೆ. ಈಗ ವಿಲ್ಸನ್ನಲ್ಲಿದ್ದ ಭಯ ಮಾಯವಾಗಿರುತ್ತೆ. ಶಾಪ್ನಲ್ಲಿ ಕಸ್ಟಮರ್ಗಳು ಸಾಲಾಗಿ ಬರುವುದು ಮಾಮೂಲಾಗಿರುತ್ತೆ ಮತ್ತು ಇವರ ಆರ್ಥಿಕ ಸ್ಥಿತಿ ಕೂಡ ಸುಧಾರಿಸುತ್ತೆ. ಒಂದಿನ ಪೊಲೀಸ್ ಇವರ ಹತ್ರ ಬರ್ತಾನೆ. ಮೊದಲೇ ಇವರಿಗೆ ಭಯ ಶುರುವಾಗುತ್ತೆ. ಆದರೆ ಆ ಆಫೀಸರ್ ಮತ್ತು ಅವನ ಹೆಂಡತಿಗೆ ಮಾಂಸ ತುಂಬ ಇಷ್ಟ ಆಗಿರುತ್ತೆ. ಅವರು ಮತ್ತೆ ಖರೀದಿಸಲು ಬಂದಿರುತ್ತಾರೆ. ಇವರ ಶಾಪ್ನಲ್ಲಿ ಮಾಂಸ ಸಿಗದೆ ಇದ್ದಾಗೆಲ್ಲ ಕಸ್ಟಮರ್ ತುಂಬ ನಿರಾಶರಾಗ್ತಾರೆ. ಇವರು ಆದಷ್ಟು ಬೇಗ ಮಾಂಸದ ವ್ಯವಸ್ಥೆ ಮಾಡಬೇಕಿತ್ತು. ಇವರು ಡಿಮ್ಯಾಂಡ್ ಪೂರೈಕೆ ಮಾಡಲು ಪ್ರತಿದಿನ ಒಬ್ಬರನ್ನು ಬೇಟೆಯಾಡುತ್ತಾ ಎಕ್ಸ್ಪರ್ಟ್ ಆಗ್ತಾರೆ. ಇವರು ತುಂಬ ಹಣ ಗಳಿಸಿದ ಮೇಲೆ ತುಂಬ ಕಾನ್ಫಿಡೆಂಟ್ ಮತ್ತು ಸಂತೋಷದಿಂದ ಇರ್ತಾರೆ. ಕೆಲವು ದಿನಗಳ ನಂತರ ಇವರು ಮಾರ್ಕ್ ಮತ್ತು ಸ್ಟೆಫ್ನಿ ಮನೆಗೆ ಲಂಚ್ಗೆ ಹೋಗ್ತಾರೆ. ಈಗ ಇವರು ಮೊದಲಿನ ಹಾಗೆ ಸುಮ್ಮನೆ ಕೇಳ್ತಾ ಇರಲ್ಲ. ಅವರ ಮಿಸ್ಬಿಹೇವ್ಗೆ ಸರಿಯಾಗಿ ಉತ್ತರ ಕೊಡ್ತಾರೆ. ಇವತ್ತು ಸೋಫಿ ಕೂಡ ತನ್ನಲ್ಲಿದ್ದ ಹಳೆಯ ದ್ವೇಷವನ್ನು ಸ್ಟೆಫ್ನಿ ಮುಖದ ಮೇಲೇ ಹೇಳ್ತಾಳೆ. ಇದರಿಂದ ಮಾರ್ಕ್ಗೆ ತುಂಬ ಸಿಟ್ಟು ಬರುತ್ತೆ. ವಿಲ್ಸನ್ ಜೊತೆ ಅವನು ಫೈಟ್ಗೆ ಬೀಳ್ತಾನೆ. ಈ ಜಗಳದಲ್ಲಿ ವಿಲ್ಸನ್ ಮಾರ್ಕ್ನ ಕಿವಿಯನ್ನು ಕಚ್ಕೊಂಡ್ಬಿಡ್ತಾನೆ ಮತ್ತು ಅವರ ಮುಂದೆ ಕಿವಿ ಅಗಿದು ತಿಂದಾನೆ. ಇದನ್ನು ನೋಡಿ ಮಾರ್ಕ್ ಮತ್ತು ಸ್ಟೆಫ್ನಿಗೆ ತುಂಬ ವಿಚಿತ್ರ ಅನಿಸುತ್ತೆ. ಎಷ್ಟಾದರೂ ಅವರು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡಲ್ಲ. ವಿಲ್ಸನ್ ಮತ್ತು ಸೋಫಿಯಾ ತಮ್ಮ ಬೇಟೆಯನ್ನಾಡಿ ಜನರನ್ನು ಮುಗಿಸೋದು ನಿಲ್ಲಿಸಲ್ಲ. ಒಂದಲ್ಲ ಎರಡನೇ ದಿನ ಯಾರನ್ನಾದರೂ ಮುಗಿಸ್ತಾರೆ. ಇವರಲ್ಲಿ ನಿಧಾನವಾಗಿ ಮನುಷ್ಯರನ್ನು ಕೊಲ್ಲೋ ಹಸಿವು ಜಾಸ್ತಿ ಆಗುತ್ತೆ. ಮಾರ್ಕೆಟ್ನಲ್ಲಿ ಹೆಲ್ದಿ ಹುಡುಗರನ್ನು ನೋಡಿ ವಿಚಿತ್ರ ಫೀಲ್ ಮಾಡಿಕೊಳ್ತಾನೆ. ಆ ದಿನ ಸಾಯಂಕಾಲ ವಿಲ್ಸನ್ ಕುಂತು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾನೆ ಮತ್ತು ಹೇಳ್ತಾನೆ, ನಾವು ಹಣದ ವ್ಯಾಮೋಹದಲ್ಲಿ ಅಂಧರಾಗಿದ್ದೇವೆ, ಇದನ್ನೆಲ್ಲ ಸ್ಟಾಪ್ ಮಾಡಬೇಕಂತ ಸೋಫಿಗೆ ಹೇಳ್ತಾನೆ. ಆದರೆ ಅವಳು ಇವನ ಮಾತಿಗೆ ರಾಜಿ ಆಗಲ್ಲ. ವಿಲ್ಸನ್ ಬೇಜಾರಿನಿಂದ ಹೊರಗೆ ಹೋಗ್ಬೇಕಂತ ನಾಯಿ ಜೊತೆ ಕಾಡಿಗೆ ಬರ್ತಾನೆ. ಮರುದಿನ ವಿಲ್ಸನ್ ಶಾಪ್ಗೆ ಹೋಗಲ್ಲ. ಸೋಫಿ ಒಬ್ಬಳೇ ಶಾಪ್ ನಡೆಸ್ತಾಳೆ. ಅದೇ ದಿನ ಆ 3 ಆಕ್ಟಿವಿಟೀಸ್ ಬಂದುಬಿಡ್ತಾರೆ. ಅವ್ರಿಗೆ ಗೊತ್ತಾಗಿ ಹೋಗಿರುತ್ತೆ ಇವರು ಅವ್ರ ಜೊತೆ ನಾಟಕ ಆಡ್ತಾ ಇದ್ದರು. ಹೀಗಾಗಿ ಇವರಿಗೆ ತುಂಬ ಸಿಟ್ಟು ಬಂದಿರುತ್ತೆ. ಅವರು ಮಾಂಸಾಹಾರಿಗಳನ್ನು ತುಂಬ ಹೇಟ್ ಮಾಡ್ತಾರೆ. ಅವರು ಸೋಫಿಯನ್ನು ಫೀಸರ್ ರೂಮ್ನಲ್ಲಿ ಬಂದಿ ಮಾಡಿ ತುಂಬ ಟಾರ್ಚರ್ ಕೊಡ್ತಾರೆ. ವಿಲ್ಸನ್ ರಿಟರ್ನ್ ಮನೆಗೆ ಬಂದಾಗ ಇವರನ್ನು ನೋಡಿ ಅವ್ರ ಜೊತೆ ಫೈಟ್ ಮಾಡ್ತಾನೆ. ವಿಲ್ಸನ್ ಅವ್ರ ಜೊತೆ ಫೈಟ್ ಮಾಡಿ ಸೋಫಿಯನ್ನು ಕಾಪಾಡ್ತಾನೆ. ಆದರೆ ಸ್ಟೋರಿ ಇಲ್ಲೇ ಖುಷಿಯಿಂದ ಎಂಡ್ ಆಗಲ್ಲ. ಇವರು ಅರೆಸ್ಟ್ ಆಗ್ತಾರೆ. ಇಡೀ ಸಿಟಿ ಪ್ರಪಂಚಕ್ಕೆ ಇವರ ಬಗ್ಗೆ ಗೊತ್ತಾಗುತ್ತೆ. ಕೊನೆಗೆ ಇವರಿಗೆ ಜೀವಾವಧಿ ಶಿಕ್ಷೆ ಆಗುತ್ತೆ. ಈ ಥರ ಮೂವಿ ಇಲ್ಲೇ ಎಂಡ್ ಆಗುತ್ತೆ. ಸ್ನೇಹಿತರೆ, ಈ ಸಿನಿಮಾದ ಪಾತ್ರಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ಇದೇ ಥರ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.